FA 3 ಪ್ರಶ್ನೆ ಪತ್ರಿಕೆ 2023-24 ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಉತ್ತರ ಸಹಿತ ಇದೆ. ಆಲ್ರೆಡಿ ಹಿಂದಿ ಕ್ವಶನ್ ಪೇಪರನ್ನು ನಾನು ನಿಮಗೆ ಪೋಸ್ಟ್ ಮಾಡಿದ್ದೆ. ಸೊ ಇದು ಕನ್ನಡ ಇದೆ. ಸೊ ಉಳಿದ ವಿಷಯಗಳ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ನ ಶಾರ್ಟ್ಲಿಯಾಗಿ ನಾನು ಏನು ಮಾಡ್ತೀನಿ, ಪ್ರೊವೈಡನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಹಿಂದಿನ ಪ್ರಶ್ನೋತ್ತರ ಬೇಕಾದರೆ FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. FA 3 ಪ್ರಶ್ನೆ ಪತ್ರಿಕೆ ಇರೋದು ಅಂಕಗಳು 20, ಸಮಯ 1 ಗಂಟೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 2 ಪ್ರಶ್ನೆ ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಮೊದಲ ಪ್ರಶ್ನೆ, ಸನ್ಮಾನ ಈ ಸಂಧಿಗೆ ಉದಾಹರಣೆ. A ಲೋಪಸಂಧಿ, B ಅನುನಾಸಿಕ ಸಂಧಿ, C ಜಸ್ವ ಸಂಧಿ, D ಎನ್ ಸಂಧಿ. ಸರಿಯಾದ ಉತ್ತರ ಬರ್ತದೆ ಎಸ್, ಆಯ್ಕೆ B ಅನುನಾಸಿಕ ಸಂಧಿ ಅಂತಕ್ಕಂಥದ್ದು. ಅಂದರೆ ಸನ್ಮಾನ ಅಂತಕ್ಕಂಥ ಪದ ಅದು ಅನುನಾಸಿಕ ಸಂಧಿ ಪದಕ್ಕೆ ಉದಾಹರಣೆ ಆಗ್ತದೆ. ಸೊ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಮನೆ ಕಟ್ಟಿದನು ಈ ಸಮಾಸಕ್ಕೆ ಉದಾಹರಣೆ. A ತತ್ಪುರುಷ ಸಮಾಸ, B ಅಂಶಿ ಸಮಾಸ, C ಗಮಕ ಸಮಾಸ, D ಕ್ರಿಯಾ ಸಮಾಸ. ಸರಿಯಾದ ಉತ್ತರ ಆಯ್ಕೆ D ಕ್ರಿಯಾ ಸಮಾಸ ಅಂತಕ್ಕಂಥದ್ದು. ಮನೆ ಕಟ್ಟಿದನು ಪದ ಎಸ್ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದತಕ್ಕಂಥ ಸಂಬಂಧಿ ಪದ ಬರಿಬೇಕು. ಒಟ್ಟಾರೆ 2 ಪ್ರಶ್ನೆ ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. ಪ್ರಶ್ನೆ 3, ಕ ಖ ಗ ಘ ವರ್ಗೀಯ ವ್ಯಂಜನಗಳಾದರೆ ಯ ರ ಲ ವ ಅನ್ನೋದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಾಗ್ತದೆ ಉತ್ತರ ಅವರ್ಗೀಯ ವ್ಯಂಜನಗಳು ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 4, ವೈಖರಿ ಪದದ ಅರ್ಥ ರೀತಿ, ಛಾಪು ಪದದ ಅರ್ಥ ಏನು ಅಂತ ಕೇಳಿದರೆ. ಸೊ ಛಾಪು ಪದದ ಅರ್ಥ ವರ್ಚಸ್ಸು. ಮುಖ್ಯ ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದೇ ವಾಕ್ಯದಲ್ಲಿ ಉತ್ತರ ಬರೆಯಿರಿ. 2 ಪ್ರಶ್ನೆ ತಲಾ 1ಕ್ಕೆ 1 ಅಂಕ, ಒಟ್ಟಾರೆ 2 ಅಂಕ. 5ನೇ ಪ್ರಶ್ನೆ, ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ ನೋಡುವ. ಎಸ್, ಉತ್ತರ ಇದೆ. ಬನದಮ್ಮನಹಳ್ಳಿಯ ಜನರು ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಏನಾಗಿದ್ರಪ್ಪ ಅಂದ್ರೆ ಪಂಚಾಯಿತಿ ಸೇರಿದ್ದರು, ಕಟ್ಟೆಯ ಮೇಲೆ. ಪ್ರಶ್ನೆ 5, ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಸೊ ಉತ್ತರ, ಈ ಡೊಳ್ಳು ಕುಣಿತವು ಬೀರೇಶ್ವರ ಸಮುದಾಯಕ್ಕೆ ಸೇರಿದ ಹಾಲು ಮತ ಸಮುದಾಯಕ್ಕೆ ಸೇರಿದೆ. ಮುಖ್ಯ ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟಾರೆ 3 ಪ್ರಶ್ನೆಗಳು, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. ಪ್ರಶ್ನೆ 7, ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಅಂತ ಪ್ರಶ್ನೆ ಇತ್ತು. ಎಸ್, ಉತ್ತರ ಇದೆ. ಹೇಮಂತ ರಾಜನು ಭೂಮಿಗೆ ಬಂದಿಳಿದಾಗ ಮರಗಳಲ್ಲಿ ಹೂವು, ಹಸಿರು, ಚಿಗುರುಗಳಿರುವುದಿಲ್ಲ. ದುಂಬಿಗಳು, ಹಕ್ಕಿಗಳು ಹಾಡದೆ ಸುಗಂಧ ತುಂಬಿದ ಗಾಳಿಯೂ ಇರುವುದಿಲ್ಲ. ಎಲ್ಲಿ ನೋಡಿದರೂ ಬಿಳಿ ಹಿಮ, ಹಿಮಗಾಳಿ, ಬರಡಾಗಿರುವ ಕಾಡು, ಜಡತ್ವದಿಂದ ಈ ಲೋಕವೆಲ್ಲ ನಡುಗಿರುವ ಸ್ಥಿತಿ ಲೋಕದ್ದು ಆಗಿತ್ತು ಯಾವಾಗ? ಹೇಮಂತ ಬಂದಾಗ. ಪ್ರಶ್ನೆ 8, ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಉತ್ತರ, ಗುರು ಕರುಣೆ ಇಲ್ಲದವನ ಸ್ನೇಹವನ್ನ ಸಾಯುವ ತನಕ ಮಾಡಬಾರದು. ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜನ್ಮ ಇರುವವರೆಗೂ ಬೇಡ. ಹೀನ ಮನುಷ್ಯನ ಸ್ನೇಹವನ್ನ ಮಾಡಿ ಕೆಡಬಾರದೆಂದು ತತ್ವಪದಕಾರರು ತಿಳಿಸಿದ್ದಾರೆ ಅಂತಕ್ಕಂಥ ಉತ್ತರ ಬರಿಬೇಕಿತ್ತು. ಪ್ರಶ್ನೆ 9ಕ್ಕೆ ಹೋಗೋಣ. ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಶಯಗಳೇನು ಅಂತಕ್ಕಂಥದ್ದು 2 ಅಂಕಕ್ಕೆ ಪ್ರಶ್ನೆ ಇದೆ. 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಎಸ್, ನನ್ನಾಶೆ ಕವನದಲ್ಲಿ ಕವಯಿತ್ರಿ ಬೆಳಕು ನೀಡುವ ಬತ್ತಿ ತಾನಾಗಬೇಕು. ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಿ ದಾಹಗೊಂಡವರ ತನುವ ತನಿಸಬೇಕು. ಅಳುವ ಕಂದ ನನಗಿಸಲು ಅಮ್ಮನ ಕಂಠದ ಜೋಗುಳ ತಾನಾಗಬೇಕು. ಅಜ್ಞಾನವನ್ನು ತೊಲಗಿಸಲು ವಾಗ್ದೇವಿಯ ಗ್ರಂಥ ತಾನಾಗಬೇಕು. ಮುಸ್ತಂಜೆ ಸಮಯದಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ತನ್ನದಾಗಬೇಕೆಂದು ಬಯಸುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕು. ಇಲ್ಲಿನೂ ಕೂಡ 3 ಪ್ರಶ್ನೆ ಇದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. 10ನೇ ಪ್ರಶ್ನೆ, ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಅಂತಕ್ಕಂಥದ್ದಿದೆ. ಸೊ ಉತ್ತರ ಇತ್ತು. ಮೊದಲಿಗೆ ಆಕರೆ ಬರೀಬೇಕು. ಈ ಸಾಲನ್ನು ಡಾಕ್ಟರ್ SV ಪರಮೇಶ್ವರ ಭಟ್ಟರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಲಾದ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಹೇಮಂತ ಋತುವಿನ ಆಗಮನದಿಂದ ಮರಗಿಡಗಳೆಲ್ಲ ಹಸಿರನ್ನು ಕಳೆದುಕೊಂಡು ಬೋಳಾಗಿ ನಿಲ್ಲುವವು. ಇದರಿಂದ ಹಸಿರಿನ ಮರಗಳಲ್ಲಿ ಆಶ್ರಯ ಪಡುತ್ತಿದ್ದ ಪಕ್ಷಿಗಳು ಹಣ್ಣು ಆಶ್ರಮಗಳಿಲ್ಲದೆ ಅಳುವುದೆಂದು ಹೇಳುವ ಸಂದರ್ಭ. ಸ್ವಾರಸ್ಯ, ಹೇಮಂತ ಋತುವಿನಲ್ಲಿ ಪಕ್ಷಿಗಳಿಗೂ ಸಂಕಷ್ಟ ಎದುರಾಗುವುದೆಂಬುದೇ ಇದರ ತಾತ್ಪರ್ಯ.
ಮುಂದಿನ ಹೇಳಿಕೆ ಇತ್ತು 11ನೇ ಪ್ರಶ್ನೆ ತಲಕಾಡುಗೊಂಡನಿಗೆ ಜಯವಾಗಲಿ. ಉತ್ತರ ಈ ವಾಕ್ಯವನ್ನು ಸಾಶಿ ಮರುಳಯ್ಯರವರ ಬರೆದಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆರಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ವಿಷ್ಣುವರ್ಧನನ ಸೈನಿಕರು ವಿಷ್ಣುವರ್ಧನಿಗೆ ಜೈಕಾರ ಹಾಕಿದರು. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ನಾಶಪಡಿಸಬೇಕೆಂದು ಶತ್ರು ರಾಜ್ಯರು ಹವನಿಸುತ್ತಿದ್ದರು. ಅವರಲ್ಲಿ ಚೋಳರೂ ಒಬ್ಬರು. ಚೋಳರು ಯುದ್ಧಕ್ಕೆ ಬಂದಾಗ ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಡಿತು. ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇವೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ಪ್ರಶ್ನೆ 12. ಅಹ ರುದ್ರ ಅಹ ದೇವ ಅಂತಕ್ಕಂಥದ್ದು ಹೇಳಿಕೆ ಇತ್ತು, ಸಂದರ್ಭ ಬರಬೇಕಿತ್ತು. ಈ ವಾಕ್ಯವನ್ನು ಜನಪದ ಕಲೆಗಳ ವೈಭವ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ವೀರಗಾಸೆ ನರ್ತಕ ಹೇಳುತ್ತಾನೆ. ವೀರಗಾಸೆ ಕುಣಿತದ ನರ್ತಕನು ಈ ಮಾತನ್ನು ಹೇಳುತ್ತಾ ನರ್ತನವನ್ನು ಪ್ರಾರಂಭಿಸುತ್ತಾರೆ. ಇದನ್ನು ಒಡಪು ಎನ್ನುತ್ತಾರೆ. ಸರ್ವಾಲಂಕೃತರಾಗಿ ವಾದ್ಯದ ತಾಳಕ್ಕೆ ತಕ್ಕಂತೆ ಕುಣಿಯುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಮುಂದಿನ ಪ್ರಶ್ನೆ ಕಡೆ ಪ್ರಶ್ನೆ ಇತ್ತು. ಯಾವುದಾದರೂ ಒಂದು ವಿಷಯಕ್ಕೆ ಪ್ರಬಂಧ ಬರೀಬೇಕು. ಕೇವಲ 2 ಅಂಕ ಇಟ್ಟಿದ್ದೀವಿ, ಬಟ್ ಆದರೂ ಕೂಡ ನಿಮಗೆ 4 ಅಂಕದವರೆಗೂ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಇಲ್ಲಿ ಸಾವಯವ ಕೃಷಿ ಅಥವಾ ಮಳೆ ನೀರು ಕೊಯ್ಲು ಇದೆ. ಸೊ 1 ಪುಟದಷ್ಟು ಪ್ರಬಂಧವನ್ನು ಬರೀಬೇಕು. ಉತ್ತರ ನೋಡುವ. ಉತ್ತರ ಇದೆ ಸಾವಯವ ಕೃಷಿ ಬಗ್ಗೆ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ಕೃಷಿ ಅಥವಾ ವ್ಯವಸಾಯವೇ ಪ್ರಮುಖ ಉದ್ಯೋಗ. ತಲೆಮಾರುಗಳಿಂದ ಅನುಸರಿಸಲಾಗುತ್ತಿದ್ದ ಪಾರಂಪರಿಕ ಪದ್ಯದಲ್ಲಿ ರೈತರು ನಾನಾ ಬಗೆಯ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಸ್ವಾತಂತ್ರ್ಯ ನಂತರ ಹಸಿರು ಕ್ರಾಂತಿ ಹೆಸರಿನಲ್ಲಿ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆಯನ್ನು ಆರಂಭಿಸಿದರು. ಸರ್ಕಾರದಿಂದ ಪ್ರಾಯೋಜಿತವಾದ ಈ ಪದ್ಧತಿಯಿಂದ ಕೆಲವು ವರ್ಷಗಳ ಬೆಳೆ ಹೆಚ್ಚಾದಂತೆ ತೋರಿತು. ಕ್ರಮೇಣ ಭೂಮಿ ಬೆಂಗಡಾಯಿತು, ಫಲವತ್ತತೆಯನ್ನು ಕಳೆದುಕೊಂಡಿತು. ಕ್ರಿಮಿಕೀಟಗಳ ಹಾವಳಿ ಹೆಚ್ಚಾಯಿತು, ಉತ್ಪಾದನೆ ಕುಸಿಯಿತು. ಇದಕ್ಕೆ ಪರಿಹಾರೋಪಾಯವಾಗಿ ನಾನಾ ಪ್ರಯೋಗಗಳು ನಡೆಯುತ್ತಿವೆ. ಅವುಗಳಲ್ಲಿ ಸೂಕ್ತವೆನಿಸಿರುವ ಒಂದು ಪ್ರಯೋಗ ಸಾವಯವ ಬೇಸಾಯ ಪದ್ಧತಿಯಾಗಿದೆ. ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳನ್ನು ಬಳಸದಿರುವುದು, ದನಕರುಗಳ ಸಗಣಿ, ಎರೆಹುಳು ಗೊಬ್ಬರ, ಮಿಶ್ರ ಗೊಬ್ಬರಗಳ ಬಳಕೆ, ಸಸ್ಯಜನಕ ಕೀಟನಾಶಕಗಳು, ಜೈವಿಕ ಕೀಟಗಳ ಮೂಲಕ ಕ್ರಿಮಿಕೀಟಗಳ ನಿಯಂತ್ರಣ, ನಿರ್ದಿಷ್ಟ ಭೂಮಿಯಲ್ಲಿ ಒಂದೇ ಬೆಳೆಯನ್ನು ಯಾವಾಗಲೂ ಬೆಳೆಯದೆ ಆಗಾಗ ಬದಲಾಯಿಸೋದು, ಸಸ್ಯಗಳು ಸೊಪ್ಪು ಸದೆಗಳ ಮೂಲಕ ಭೂಸಾರವನ್ನು ಹೆಚ್ಚಿಸೋದು, ಬಳಕೆ ಮುಂತಾದ ಅಗತ್ಯವಿರುವಷ್ಟೇ ನೀರಿನ ಕ್ರಮಗಳನ್ನು ಅನುಸರಿಸುವುದೇ ಸಾವಯವ ಬೇಸಾಯ ಪದ್ಧತಿ ಎನಿಸಿದೆ. ಸರ್ ಆಲ್ಬರ್ಟ್ ಹೋವಾರ್ಡ್ ಅವರನ್ನು ಈ ಪದ್ಧತಿಯ ಪಿತಾಮಹ ಅಂತ ಕರಿತೀವಿ. ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳನ್ನು ಬಳಸಿ ಬೆಳೆದ ಉತ್ಪನ್ನಗಳಲ್ಲಿರುವಂತೆ ಈ ಪದ್ಧತಿಯ ಉತ್ಪಾದನೆಗಳಲ್ಲಿ ಅನಾರೋಗ್ಯಕರವಾದ ಅಂಶಗಳಿರುವುದಿಲ್ಲವೆಂದು ಪ್ರಯೋಗಗಳಿಂದ ತೀರ್ಮಾನಿಸಿದ್ದಾರೆ. ಹೀಗಾಗಿ ಮಣ್ಣಿನ ಫಲವತ್ತತೆ, ಆರೋಗ್ಯಕರ ಅಂಶಗಳಿಂದಾಗಿ ಈಗ ಈ ಸಾವಯವ ಬೇಸಾಯ ಪದ್ಧತಿ ಎಲ್ಲೆಡೆ ಬಳಕೆಗೆ ಬರುತ್ತಿದೆ, ಜನಮನ್ನಣೆ ಗಳಿಸುತ್ತಿದೆ. ಕರ್ನಾಟಕದಲ್ಲಿ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸಲು ಸಾವಯವ ಕೃಷಿ ಮಿಷನ್ ಎಂಬ ಸಂಸ್ಥೆ ರಚನೆಯಾಗಿದೆ. ಸಾವಯವ ಬೇಸಾಯ ಪದ್ಧತಿಯು ಪರಿಸರ ಸ್ನೇಹಿ ಎನಿಸಿದೆ. ಹೆಚ್ಚು ಇಳುವರಿ ಕೊಡುವ ಪದ್ಧತಿ, ಆರೋಗ್ಯಕರ ಉತ್ಪನ್ನಗಳ ಪದ್ಧತಿ ಎನ್ನುವ ಹೆಸರು ಗಳಿಸಿದೆ. ರೈತರೆಲ್ಲರೂ ಈ ಪದ್ಧತಿಯನ್ನೇ ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹ ಪ್ರಚಾರಗಳು ಅಗತ್ಯವಾಗಿವೆ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ ಕನ್ನಡದ FA3 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಮುಂದಿನ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ. ಅವುಗಳಿಗೆ ಬಂದು